ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ಆನ್ಲೈನ್ ಕ್ಲಾಸಿಗೆ ಸ್ವಾಗತಿಸುತ್ತಾ ಮಕ್ಕಳೇ, ನಿನ್ನೆಯ ದಿವಸ ನಾವು ಈ ಒಂದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯನ್ನು ಗಮನಿಸಿದ್ವಿ ಮಕ್ಕಳೇ. ಇವತ್ತಿನ ದಿವಸ ಈ ಮನುಷ್ಯರಲ್ಲಿ ಸಂತಾನೋತ್ಪತ್ತಿಯನ್ನು ತಿಳಿದುಕೊಳ್ಳೋಣ. ಅಂದ್ರೇನು? ಈ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಹರೆಯದವರಲ್ಲಿ ಸಾಮಾನ್ಯವಾಗಿ ಬದಲಾವಣೆಗಳು ಕಂಡುಬರ್ತವೆ. ಈ ಒಂದು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಮಕ್ಕಳೇ ಏನಾಗುತ್ತೆ, ಈ ಒಂದು ಕೆಲವು ಬದಲಾವಣೆಗಳು ಕಂಡುಬರ್ತವೆ. ಈ ಅನೇಕ ಸಂವೇದನೆಗಳು ಸಹ ಕಾಣಿಸ್ಕೊಳ್ತವೆ ಮಕ್ಕಳೇ. ಈಗ ಸಾಮಾನ್ಯವಾಗಿ ಈ ಕಂಕುಳ ಇರಬಹುದು, ಜನನಾಂಗಗಳ ಭಾಗಗಳಲ್ಲಿರಬಹುದು, ದಟ್ಟವಾಗಿ ಕೂದಲಗಳು ಬೆಳೆಯುವುದನ್ನು ಹಾಗೂ ಈ ಗಾಢ ಬಣ್ಣಕ್ಕೆ ತಿರುಗುವುದನ್ನು ತಾವೆಲ್ಲರೂ ಗಮನಿಸಬಹುದು ಮಕ್ಕಳೇ. ಆಮೇಲೆ ಈ ಮುಖ ಇರಬಹುದು, ಕೈಕಾಲುಗಳಿರಬಹುದು, ಹೌದು, ಅವುಗಳ ಮೇಲೆ ಸಾಮಾನ್ಯವಾಗಿ ಈ ಕೂದಲಗಳು ಕಾಣಿಸಿಕೊಳ್ತವೆ. ಆಮೇಲೆ ಚರ್ಮದಲ್ಲಿ ಆಗಾಗ್ಗೆ ಎಣ್ಣೆಯ ಅಂಶ ಮತ್ತು ಮುಖದ ಮೇಲೆ ಮೊಡವೆಗಳು ಅಥವಾ ಗುಳ್ಳೆಗಳು ಕಾಣಿಸ್ಕೊಳ್ತವೆ ಮಕ್ಕಳೇ. ಈ ಒಂದು ಪ್ರೌಢಾವಸ್ಥೆಯಲ್ಲಿ ಆ ಒಂದು ಮುಖದ ಮೇಲೆ ಗುಳ್ಳೆಗಳು ಆಗ್ತಕ್ಕಂತಹ ನೀವೆಲ್ಲರೂ ಗಮನಿಸಿದ್ವಿ ಮಕ್ಕಳು. ಆದರೆ ಅದರ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಒಂದು ಪ್ರೌಢಾವಸ್ಥೆಯಲ್ಲಿ ಈಗ ನೀವು ಈ ಪ್ರೌಢಾವಸ್ಥೆಯನ್ನು ತಲುಪಿದ್ರಿ ಮಕ್ಕಳೇ. ಆದ ಕಾರಣ ಈ ಒಂದು ಹಂತದಲ್ಲಿ ಈ ಮೊಡವೆಗಳು ಅಥವಾ ಗುಳ್ಳೆಗಳು ಕಂಡುಬರಲು ಕಾರಣವೇನು? ಈ ಒಂದು ದೇಹದಲ್ಲಿ ಹಾರ್ಮೋನ್ನ ಒಂದು ವೇರಿಯೇಷನ್ ಮೂಲಕ ಗುಳ್ಳೆಗಳು ಕಂಡುಬರ್ತವೆ ಮಕ್ಕಳೇ. ಅರ್ಥ ಆಯಿತು? ಆಮೇಲೆ ಈ ಹುಡುಗರಲ್ಲಿ ಕಂಡುಬರ್ತಕ್ಕಂತಹ ಬದಲಾವಣೆಗಳು ಮಕ್ಕಳೇ, ಈ ನಿಮ್ಮ ಟೆಕ್ಸ್ಟ್ ಬುಕ್ ಇರ್ತಕ್ಕಂತಹ ಪಾಯಿಂಟ್ಸನ್ನು ನಾನು ತೆಗೆದುಕೊಂಡಿದ್ದೀನಿ ಮಕ್ಕಳೇ. ಅದು ಈ ಟೆಸ್ಟೋಸ್ಟೆರಾನ್ ಹಿಂದಿನ ಅಧ್ಯಾಯದಲ್ಲಿ ಜೀವಕ್ರಿಯೆಗಳು ಎಂಬ ಅಧ್ಯಾಯ ಇರಬಹುದು. ಆಮೇಲೆ ಈ ಮಕ್ಕಳೇ ಯಾವುದು ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಅಧ್ಯಾಯದಲ್ಲಿ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಬಗ್ಗೆ ನಾವು ಅದರ ಕಾರ್ಯ ಏನೆಂಬುದನ್ನು ಗಮನಿಸಿದ್ವಿ ಮಕ್ಕಳೇ. ಈ ಟೆಸ್ಟೋಸ್ಟೆರಾನ್ ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗಳಿಗೆ ಕಾರಣವಾಗಿದೆ. ಈ ಹುಡುಗರಲ್ಲಿ ಮುಖ ಇರಬಹುದು ಮತ್ತು ಎದೆಯ ಮೇಲೆ ಕೂದಲುಗಳು ಕಾಣಿಸ್ಕೊಳ್ತವೆ. ಈ ಒಂದು ಚಿತ್ರದಲ್ಲಿ ನೀವು ಗಮನಿಸ್ತಿದ್ವಿ ಮಕ್ಕಳೇ. ಆಮೇಲೆ ಧ್ವನಿ ದಪ್ಪ ಆಗುವುದು ಅಥವಾ ಒಡೆಯುವುದು ಅಂತಲೂ ಕೂಡ ಬಳಸ್ತೀವಿ ಮಕ್ಕಳೇ. ಆಮೇಲೆ ಈ ಒಂದು ಈ ವಯಸ್ಸಿನಲ್ಲಿ ಈ ಹಗಲು ಗನಸಿರಬಹುದು ಅಥವಾ ರಾತ್ರಿ ವೇಳೆಯಲ್ಲಿ ಸಾಮಾನ್ಯವಾಗಿ ಆ ಒಂದು ಏನು ಮಕ್ಕಳೇ ಶಿಸ್ತು ಆಗಾಗ್ಗೆ ದೊಡ್ಡದಾಗುತ್ತೆ ಈ ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ. ಆಮೇಲೆ ಹುಡುಗಿಯರಲ್ಲಿ ಕಂಡು ಬರ್ತಕ್ಕಂತಹ ಬದಲಾವಣೆಗಳು ಯಾವೆಂಬುದನ್ನು ಮಕ್ಕಳೇ ನೋಡುವ ಈ ಚಿತ್ರದ ಮೂಲಕ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಅರ್ಥ ಆಯ್ತಲ್ವಾ? ಹುಡುಗರಲ್ಲಿ ಆ ಸ್ತನಗಳ ಗಾತ್ರ ಇರಬಹುದು ಅದು. ಆಮೇಲೆ ಈ ಮಾಸಿಕ ಋತುಚಕ್ರವು ಸಹ ಇದೇ ಒಂದು ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ ಮಕ್ಕಳೇ. ಇದನ್ನು ಸಹ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ವಿಷಯದಲ್ಲಿ ಗಮನಿಸಿದ್ದೀವಿ. ಋತುಚಕ್ರ ಎಂದರೇನು ಅದು. ಆಮೇಲೆ ಈ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಈ ಸಾಮಾನ್ಯವಾಗಿ ದೇಹದಲ್ಲಿ ಸಾಮಾನ್ಯ ಬೆಳವಣಿಗೆಯ ದರವು ನಿಧಾನವಾಗಲು ಪ್ರಾರಂಭಿಸುತ್ತದೆ ಮಕ್ಕಳೇ. ಒಂದು ಪ್ರೌಢಾವಸ್ಥೆಯನ್ನು ತಲುಪಿದ ಮೇಲೆ ಆ ಬೆಳವಣಿಗೆ ನಿಧಾನವಾಗಿ ಉಂಟಾಗುತ್ತೆ. ಆಮೇಲೆ ಈ ಮತ್ತು ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಸಂತಾನೋತ್ಪತ್ತಿ ಅಂಗಾಂಶಗಳು ಪಕ್ವವಾಗುವ ಅವಧಿಯನ್ನು ಈ ಒಂದು ಪ್ರೌಢಾವಸ್ಥೆ ಅಥವಾ ಪ್ಯೂಬರ್ಟಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ ಮಕ್ಕಳೇ. ಇದನ್ನು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ ನೀವು. ಯಾಕಂದರೆ ಈ ಪ್ರೌಢಾವಸ್ಥೆ ಅಥವಾ ಪ್ಯೂಬರ್ಟಿ ಅಂದರೇನು ಅಂತಕ್ಕಂತಹ ವ್ಯಾಖ್ಯೆಯನ್ನು ಕೇಳುವ ಚಾನ್ಸಸ್ ಅದ ಮಕ್ಕಳೇ. ಆಮೇಲೆ ಈ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಲು ಲಿಂಗಾಣುಗಳನ್ನು ಉತ್ಪಾದಿಸುವ ಒಂದು ವಿಶಿಷ್ಟ ಕಾರ್ಯವಾಗಿದೆ. ಈಗ ಯಾವ ರೀತಿ ನಿನ್ನೆ ಸಸ್ಯಗಳನ್ನು ಗಮನಿಸಿದವಲ್ಲ ಮಕ್ಕಳು ನಾವು, ಅದು ಪರಾಗರೇಣುಗಳು, ಅಂಡಾಣುಗಳು, ಅಲ್ಲೇ ಲಿಂಗಾಣುಗಳಾಯಿತು. ಅದೇ ರೀತಿ ಇಲ್ಲಿ ಯಾವುದು ವೃಷಣಗಳು ಏನು ಮಾಡ್ತವೆ, ಆ ಒಂದು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಅದೇ ರೀತಿ ಓವರಿ ಅಥವಾ ಅಂಡಾಶಯ ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತೆ ಮಕ್ಕಳೇ. ಹೆಣ್ಣು ಮಕ್ಕಳಲ್ಲಿ ಅಂಡಾಣುಗಳಾಯಿತು, ಗಂಡು ಮಕ್ಕಳಲ್ಲಿ ಈ ಒಂದು ವೃಷಣಗಳ ಮೂಲಕ ವೀರ್ಯಾಣುಗಳ ಉತ್ಪತ್ತಿ ಪ್ರಮುಖವಾಗಿದ್ದು. ಆಮೇಲೆ ಮಕ್ಕಳೇ ಈ ಗಂಡು ಸಂತಾನೋತ್ಪತ್ತಿ ವ್ಯೂಹ ಸ್ವಲ್ಪ ಡಯಾಗ್ರಾಮ್ಸನ್ನು ಗಮನಿಸಬೇಕು ಮಕ್ಕಳೇ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಡೋ ಚಿತ್ರಣದ ಸಾಮಾನ್ಯವಾಗಿ ಈ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬದಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಕೇಳ್ತಾನೆ ಮೇಲಿನ ಮೇಲೆ ಕೇಳ್ತಾನೆ. ಸಾಮಾನ್ಯವಾಗಿ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಕೇಳೋದು ಸ್ವಲ್ಪ ಕಡಿಮೆ. ಆಮೇಲೆ ಲಿಂಗಾಣುಗಳು
ಗೊತ್ತಾ ನಿಮಗೆ ವೀರ್ಯಾಣುಗಳು ವೃಷಣ ಇದೇ ತಾನು ಹೇಳಿದ ಮಕ್ಕಳು ನಾನು ವೃಷಣಗಳು ಉತ್ಪತ್ತಿ ಆಗ್ತವೆ. ಅದೇ ರೀತಿ ಇವುಗಳ ಕಿಬ್ಬೊಟ್ಟೆಯವರೆಗೆ ವೃಷಣ ಚೀಲಗಳಿರ್ತವೆ ಮಕ್ಕಳೇ. ಯಾಕಿವು ಈ ಒಂದು ದೇಹದ ಹೊರಗೆ ಚಾಚಿಕೊಂಡಿರ್ತವೆ ಅಂದರೆ ವೀರ್ಯಾಣು ಉತ್ಪಾದನೆ ನನಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಅದ. ಇಲ್ಲಿ ಮಕ್ಕಳೇ ಈ ಕಾರಣ ಕೊಡಿ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಅದು ಸಾಮಾನ್ಯವಾಗಿ ವೃಷಣ ಚೀಲ ಏನು ದೇಹದ ಹೊರಗೆ ಚಾಚಿಕೊಂಡಿರುತ್ತದೆ ಏಕೆ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಗಮನಿಸುವ ಮಕ್ಕಳೇ. ಇಲ್ಲಿ ನೋಡು, ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಅದ. ಆದ್ದರಿಂದ ಅದು ದೇಹದಿಂದ ಹೊರಗೆ ಚಾಚಿಕೊಂಡಿರ್ತದೆ ಮಕ್ಕಳು. ಇಲ್ಲಿ ನಾನು ಈ ಒಂದು ಏರೋ ಮಾರ್ಕ್ ಮುಖಾಂತರ ತೋರಿಸ್ತೀನಿ ಮಕ್ಕಳೇ. ಈ ಒಂದು ವೃಷಣ ಚೀಲ, ಅದ್ರ ಒಳಗಡೆ ವೃಷಣ, ಇದು ವೃಷಣ ಮಕ್ಕಳೇ. ಆಮೇಲೆ ಏನದ ವೃಷಣ ಚೀಲ ಅಂತಕ್ಕಂತಹ ವಿಷಯವನ್ನು ಗಮನಿಸ್ತಾ ಇದ್ದೀವಿ. ಆಮೇಲೆ ಈ ಮೂತ್ರ ವಿಸರ್ಜನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ ಮಕ್ಕಳೇ. ನೆನಪಿರಲಿ, ಈ ಒಂದು ಮಕ್ಕಳ ಮೂತ್ರ ವಿಸರ್ಜನಾ ನಾಳ ಅಂತ ಹೇಳ್ತೀವಲ್ಲ, ಇಲ್ಲ ಏರೋ ಮಾರ್ಕ್ ಮುಖಾಂತರ ಹೋಗ್ತೀವಿ ನೋಡಿ ಮಕ್ಕಳೇ. ಅದು ಈ ಒಂದು ಭಾಗ ಏನು ಮಾಡ್ತವೆ, ಮೂತ್ರ ವಿಸರ್ಜನಾಳಕ್ಕೂ ಅದೇ ಒಂದು ದಾರಿ ಅದ. ಆಮೇಲೆ ವೀರ್ಯಾಣುಗಳನ್ನು ಸಾಗಿಸ್ಲಿಕ್ಕೆ ಅದೇ ಒಂದು ಮಾರ್ಗ ಅದ ಮಕ್ಕಳೇ. ಆಮೇಲೆ ಈ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕೆಲವೊಂದು ಗ್ರಂಥಿಗಳ ಪಾತ್ರ ಬಹಳ ಇಂಪಾರ್ಟೆಂಟ್ ಮಕ್ಕಳೇ. ಈ ದೇಹದಲ್ಲಿ ಪ್ರತಿಯೊಂದು ಜೀವಕ್ರಿಯೆ ಉಂಟಾಗಬೇಕಪ್ಪ ಅಂದರೆ ಏನಾಗ ಮಕ್ಕಳೇ, ಆ ಒಂದು ಗ್ರಂಥಿಗಳ ಪಾತ್ರ ಪ್ರಮುಖವಾಗಿದ್ದು. ಏನು ಈಗ ಉದಾಹರಣೆ ನಮಗೆ ಈ ಥೈರಾಯ್ಡ್ ಗ್ರಂಥಿ ಬಂತು, ಆಮೇಲೆ ಪಿಟ್ಯೂಟರಿ ಗ್ರಂಥಿ ಬಂತು. ಅದು ಅದೇ ರೀತಿ ಇಲ್ಲೇ ಏನು ಈ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮಕ್ಕಳೇ, ಈ ಒಂದು ಭಾಗದ ಮಕ್ಕಳು. ಇದೊಂದೇನು ಪ್ರೋಸ್ಟೇಟ್ ಗ್ಲ್ಯಾಂಡ್, ನೀವು ಆಂಗ್ಲ ಭಾಷೆಯಲ್ಲಿ ಆ ಪದವನ್ನು ಬಳಸಬಹುದು. ಅಕ್ಕಪಕ್ಕದಲ್ಲಿ ಈ ವೀರ್ಯನಾಳದ ಅಕ್ಕಪಕ್ಕದಲ್ಲಿ ಏನದ ಮಕ್ಕಳೇ, ಈ ಒಂದು ಬ್ರೌನ್ ಕಲರ್ ಅದ ನೋಡಿ, ಅದು ಇದೇನಿದು, ಇದು ಪ್ರೋಸ್ಟೇಟ್ ಗ್ರಂಥಿ. ಮತ್ತು ವೀರ್ಯಕೋಶಿಕೆಗಳಿದ್ದು ಅವುಗಳಿಂದ ಸ್ರವಿಸ ದ್ರವ ಪದಾರ್ಥವು ವೀರ್ಯಾಣು ಸಾಗಾಣಿಕೆಗೆ ದ್ರವ ಮಾಧ್ಯಮ ಹಾಗೂ ಪೋಷಣೆಯನ್ನು ಒದಗಿಸುತ್ತದೆ. ಇದೇನು ಮಾಡ್ತಾ ಮಕ್ಕಳೇ, ಆ ಟೆಸ್ಟಿಸ್ ಸುತ್ತಲೂ ಆ ಲೋಳೆಯಂತಹ ಪದಾರ್ಥ ಕಂಡು ಬರುತ್ತೆ. ಅದು ಹಾರ್ಮೋನ್ ಆಗಿದ್ದು ಅದು ಏನು ಮಕ್ಕಳೇ, ಈ ಒಂದು ಅವುಗಳ ಸಾಗಾಣಿಕೆಗೂ ಸಹ ಸಹಕರಿಸುತ್ತೆ. ಈಗ ಸಾಮಾನ್ಯವಾಗಿ ನಿಮಗೆ ಈ ಒಂದು ಹಸು ಒಂದು ಇರ್ಬೋದು, ಅಥವಾ ನಮ್ಮ ಸಾಕು ಪ್ರಾಣಿಗಳು ಆ ಮರಿಗಳಿಗೆ ಅಥವಾ ತಮ್ಮ ಕರುಗಳಿಗೆ ಜನ್ಮ ಕೊಟ್ಟಾಗ ಆ ಮಕ್ಕಳೇ ಅದರ ಮೇಲೆ ಆ ಲೋಳೆಯಂತಹ ಪದಾರ್ಥ ಇರುತ್ತೆ, ನೀವು ಗಮನಿಸಿರಬಹುದು. ಅದು ದಟ್ ಈಸ್ ಹಾರ್ಮೋನ್. ಆ ಹಾರ್ಮೋನ್ ಏನು ಮಾಡ್ತದೆ, ಏನು ಲಿಂಗಾಣುಗಳ ಯಾವ್ದು ಮಕ್ಕಳೇ, ವೀರ್ಯಾಣುಗಳ ಸಾಗಾಣಿಕೆಗೆ ಸಹಕರಿಸುತ್ತೆ. ಆಮೇಲೆ ಮಕ್ಕಳ ವೀರ್ಯಾಣು, ಅದನ್ನು ನಿನ್ನೆ ಕೂಡ ಹೇಳಿದ ನಿಮಗೆ, ವೀರ್ಯಾಣುಗಳು ಸಾಮಾನ್ಯವಾಗಿ ಅತ್ಯಂತ ಸಣ್ಣ ರಚನೆಗಳಾಗಿದ್ದು ಮುಖ್ಯವಾಗಿ ಅನುವಂಶೀಯ ವಸ್ತುವನ್ನು ಹೊಂದಿವೆ ಮಕ್ಕಳೇ. ಗಂಡು ಲಿಂಗಾಣುವಾಗಿದ್ದು ಇದೊಂದು ಅನುವಂಶೀಯ ವಸ್ತುವನ್ನು ಹೊಂದಿದೆ ಮತ್ತು ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸಲು ಸಹಾಯ ಮಾಡುವ ಉದ್ದನೆಯ ಬಾಲವನ್ನು ಒಳಗೊಂಡಿದೆ ಮಕ್ಕಳೇ. ಗಮನಿಸಿರ್ಬೋದು ಇಲ್ಲಿ ನೀವು. ಹೌದು, ಇದು ಒಂದು ಚಲನಶೀಲ ಗತಿಯನ್ನು ಹೊಂದಿದೆ. ಆದರೆ ಹೆಣ್ಣು ಲಿಂಗಾಣು ಅಂಡಾಣು ಹೇಳ್ತಾರೆ ಮಕ್ಕಳೇ, ಅದು ಯಾವುದೇ ರೀತಿಯ ಚಲನೆಯನ್ನು ಹೊಂದಿರುವುದಿಲ್ಲ. ಇದು ಒಂದು ಆ ಬಾಲದ ರಚನೆಯ ಸಹಾಯದಿಂದ ಏನು ಮಾಡುತ್ತೆ ಮಕ್ಕಳೇ, ಇಲ್ಲಿ ನೋಡಿ ಅನೇಕ ಆ ಸ್ಪರ್ಮ್ಸ್ ರಚನೆ ಅದ ಮಕ್ಕಳಲ್ಲಿ. ಇಲ್ಲಿ ಒಂದು ದೊಡ್ಡದಾಗಿ ತೋರಿಸಿದ್ದೀನಿ ನಾನು, ಉಳ್ಕೆದೇನದವ ಒಂದು ಸಾಕಷ್ಟು ಲಕ್ಷಾನುಗಟ್ಟಲೆ ಆ ಸ್ಪರ್ಮ್ಸ್ನ ಆ ಒಂದು ಚಲನೆಯನ್ನು ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಅದು ಆಮೇಲೆ ಈ ಗಂಡು ಸಂತಾನೋತ್ಪತ್ತಿ ವ್ಯೂಹ ಮುಗಿದ ಮೇಲೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ, ಇದನ್ನು ಮಕ್ಕಳೇ ನೀವು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಲೇಬೇಕು. ಅದು ವೆರಿ ಸಿಂಪಲ್ ಅದ. ಇದನ್ನು ಸಾಮಾನ್ಯವಾಗಿ ಈ ನಿಮಗೆ ಎಕ್ಸಾಮ್ ಪರ್ಪಸ್ ಕೇಳ್ತಾ ಇದ್ದಾರೆ ಮಕ್ಕಳೇ. ಈ 3 ಅಥವಾ 2 ಅಂಕಗಳಿಗೆ ಈ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಇಲ್ಲಿ ಸ್ಪಷ್ಟ ಅದ ಮಕ್ಕಳೇ. ಅದು ಅಂಡನಾಳ ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ಪದ ಬಳಸ್ತೀವಿ ಮಕ್ಕಳೇ. ಆಮೇಲೆ ಅಂಡಾಶಯ ಕೆಳಗಡೆ ಮಕ್ಕಳೇ, ಆ ಅಂಡನಾಳದ ಕೆಳಗಡೆನ ಏನದ ಅಂಡಾಶಯ, ಇಲ್ಲಿ ಒಂದಿರೋದ ಮಕ್ಕಳೇ ಈ ಅಂಡಾಶಯ. ಆಮೇಲೆ ಅದರ ಕೆಳಗಡೆ ಗರ್ಭಕೋಶ, ಗರ್ಭಕೋಶದ ಕಂಠ, ಆಮೇಲೆ ಯೋನಿ. ಇವು 4 ಭಾಗಗಳನ್ನು ಗುರುತಿಸಿ ಸಾಕು ಮಕ್ಕಳು. ಎಲ್ಲ ಭಾಗಗಳನ್ನು ಗುರುತಿಸೋ ಅವಶ್ಯಕತೆ ಇಲ್ಲ ನೀವು. ಹೌದು, ನಿಮಗೆ ಕೆಲವೊಂದ್ಸರಿ ಕೊಟ್ಟಿರ್ತಾನೆ ಅದು ಗರ್ಭಕೋಶ. ಈ ಒಂದು ಫೆಲೋಪಿಯನ್ ನಾಳದಲ್ಲ, ಅದು ಸ್ವಲ್ಪ ಗಮನದಲ್ಲಿ ಮಕ್ಕಳು, ಯಾಕಂದ್ರೆ ಅದು ಅತ್ಯಂತ ಒಂದು ಪ್ರಮುಖ ಭಾಗ ಆಗಿರುವುದರಿಂದ ಅದನ್ನು ಸ್ವಲ್ಪ ನೀವು ನೆನಪಿಟ್ಕೋಬೇಕು. ಅಂಡಾಶಯ ಎಲ್ಲದ, ಆಮೇಲೆ ಫೆಲೋಪಿಯನ್ ನಾಳ ಎಲ್ಲದ.
ಆಮೇಲೆ ಮಕ್ಕಳೇ ಈ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಅದು ಇಲ್ಲಿ ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಗಳು ಅಂಡಾಶಯದೊಳಗೆ ಉತ್ಪತ್ತಿ ಆಗುತ್ತವೆ. ಈ ತರ ನೋಡಿದ ಮಕ್ಕಳ ಡಯಾಗ್ರಾಮ್ಸ್ ನಾವು ಅದು ಈ ಅಂಡಾಶಯದೊಳಗೆ ಏನು ಮಕ್ಕಳೇ ಅಂಡಗಳು ಉತ್ಪತ್ತಿ ನೋಡೋಣ. ಇಲ್ಲಿ ಸಾಮಾನ್ಯವಾಗಿ ಅಂಡಗಳವ ಇಲ್ಲೇ ಈ ರೀತಿ ಮೂವತ್ತದ ಮಕ್ಕಳು ಅದು ಈ ಒಂದು ಭಾಗದಿಂದ ಸಾಮಾನ್ಯ ವೀರಾಣುಗಳು ಬರ್ತಿರ್ತವೆ. ಈ ಒಂದು ಏನೋ ಪ್ರೌಢಾವಸ್ಥೆ ತಲುಪಿದಾಗ ಇವುಗಳಲ್ಲಿ ಕೆಲವು ಪಕ್ವವಾಗಿ ಪ್ರತಿ ತಿಂಗಳು ಒಂದು ಅಂಡವು ಬಿಡುಗಡೆಯಾಗುತ್ತೆ. ಆಮೇಲೆ ಈ ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಥವಾ ಫೆಲೋಪಿಯನ್ ನಾಳದ ಮೂಲಕ ಇಲ್ಲಿ ಎರೋ ಮಾರ್ಕ್ ಅದ ನೋಡು, ಈ ಎರೋ ಮಾರ್ಕ್ ಮುಖಾಂತರ ನೀವು ಗಮನಿಸಬಹುದು. ಈ ಫೆಲೋಪಿಯನ್ ನಾಳದ ಮೂಲಕ ಗರ್ಭಕೋಶಕ್ಕೆ ಏನು ಮಾಡ್ತವೆ ಸಾಗಲ್ಪಡ್ತವೆ. ಈ ಗರ್ಭಕೋಶವು ಗರ್ಭಕೋಶದ ಕಂಠದ ಮೂಲಕ ಯೋನಿಗೆ ತೆರೆದುಕೊಳ್ಳುತ್ತದೆ. ಯೋನಿ ಏನು ಮಕ್ಕಳ ಆ ಒಂದು ಮಾರ್ಗ, ಈ ವೀರಾಣುಗಳು ಬರಲಿಕ್ಕೆ ಒಂದು ಮಾರ್ಗ. ಅದೇ ಮಾರ್ಗದ ಮೂಲಕ ನಾವು ಈ ಹೆಣ್ಣು ಮಕ್ಕಳಲ್ಲಿ ಮೂತ್ರವನ್ನು ಸಹ ಪಡಲಾಗುತ್ತದೆ. ಆಮೇಲೆ ಮಕ್ಕಳೇ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವನ್ನು ಇನ್ನೂ ಮುಂದುವರಿದಾಗ ಈ ಒಂದು ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಸಾಗಿ ಅಂಡವನ್ನು ಫಲಿತಗೊಳಿಸುತ್ತದೆ. ಇದು ಗೊತ್ತದ ಮಕ್ಕಳು ನಿಮಗೆಲ್ಲ. ಈ ಒಂದು ವಿಷಯ ನಿಮಗೆ ಓದಿಕೊಂಡ್ರು ಕೂಡ ಅರ್ಥ ಆಗುತ್ತೆ. ಯಾಕೆ ಈ ಒಂದು ಚಿತ್ರಣದ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮಕ್ಕಳು. ಯಾಕಂದ್ರೆ ನಮ್ಮ ದೇಹಕ್ಕೆ ಸಂಬಂಧಪಡ್ತಕ್ಕಂತಹ ವಿಷಯ ಅದು. ಇದನ್ನು ಸ್ವಲ್ಪ ನೀವು ಏನಾದ್ರು ಕೂಡ ಆ ನಾಚಿಕೆ ಸ್ವಭಾವವನ್ನು ವ್ಯಕ್ತಪಡಿಸಿ ವಿಷಯವನ್ನು ಓದುವುದನ್ನು ಹಿಂಜರಿದು ಬಿಟ್ಟರೆ ಮಕ್ಕಳೇ ಖಂಡಿತ ಇದರಲ್ಲಿ ನೀವು ಅಂಕಗಳನ್ನ ಕಳೆದುಕೊಳ್ತೀರಿ. ಯಾಕಂದರೆ ನಮ್ಮ ದೇಹದಲ್ಲಿ ಅನೇಕ ಜೈವಿಕ ಕ್ರಿಯೆ ನಡೀತಾವಲ್ಲ, ಅದೇ ರೀತಿ ಸಂತಾನೋತ್ಪತ್ತಿನೂ ಕೂಡ ಒಂದು ಜೀವಿಯ ಲಕ್ಷಣ ಅಂತ ಹೇಳ್ಬೋದಲ್ವಾ. ಆದ್ದರಿಂದ ಇದ್ರ ಬಗ್ಗೆ ನಾವು ಒಂದು ಆಸಕ್ತಿದಾಯಕವಾಗಿ ವಿಷಯವನ್ನು ತಿಳ್ಕೊಬೇಕೇ ಅದು. ಆಮೇಲೆ ಯುಗ್ಮಜ, ನಿನ್ನೆ ದಿವಸ ಯುಗ್ಮಜ ಅಂತಕ್ಕಂಥ ಪದವನ್ನು ನೋಡಿದ ಮಕ್ಕಳ ನಾವು ಏನು ಈ ಲಿಂಗಾಣುಗಳ ಸಂಯೋಜನೆಯಿಂದ ಉಂಟಾದಂತಹ ರಚನೆ, ಅದಕ್ಕೆ ಏನು ಪದ ಬಳಸಿದ ಮಕ್ಕಳು ನಾವು ಯುಗ್ಮಜ. ಇದು ಮುಂದೇನಾಗ್ತಾ ಆ ಯುಗ್ಮಜ ವಿಭಜಿಸಲು ಪ್ರಾರಂಭ ಆಗುತ್ತೆ. ಅಂದ್ರೇನು ಆ ಕೋಶ ವಿಭಜನೆ ಅದು ಯಾವ್ದು ಮಕ್ಕಳೇ ಮಿಯಾಸಿಸ್. ಆ ಮೈಟಾಸಿಸ್ ಆ ಕಾಯ ಕೋಶಗಳಲ್ಲಿ ನಡೆಯುತ್ತೆ. ಮಿಯಾಸಿಸ್ ಸಾಮಾನ್ಯವಾಗಿ ಪ್ರಜನನ ಕೋಶಗಳಲ್ಲಿ ನಡೆದು ಅದು ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಆ ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರ ಎಂಬ್ರಿಯೋ ಅಥವಾ ಭ್ರೂಣವನ್ನು ಉಂಟು ಮಾಡುತ್ತೆ ಮಕ್ಕಳೇ. ಭ್ರೂಣಾಂಕುರ ಅಂತ ಪದ ಬಳಸ್ಬೋದು ಅಥವಾ ಎಂಬ್ರಿಯೋ ಅಥವಾ ಭ್ರೂಣ ಅಂತಕ್ಕಂಥ ಪದವನ್ನು ಬಳಸ್ಬೋದು ಮಕ್ಕಳೇ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟ ಇದೆ ಮಕ್ಕಳೇ. ಇದು ಟೋಟಲ್ ಆಗಿ ಅಂಡಾನು ಮಕ್ಕಳೇ, ಇದು ಅಂಡ. ಅದು ಇಲ್ಲೇ ವೀರ್ಯಾಣು ಯಾವ ರೀತಿ ಆ ನಿಷೇಚನವನ್ನು ಹೊಂದುತ್ತೆ ಅದು. ಆಮೇಲೆ ಅದು ಬೆಳವಣಿಗೆ ಆ ಒಂದು ಗರ್ಭಾಶಯದಲ್ಲಿ ಮಕ್ಕಳೇ ಆ ಬೆಳವಣಿಗೆ ಹೊಂದಿ ಅಪ್ ಟು 9 ಮಂತ್ ವರೆಗೆ ಏನು ಮಾಡುತ್ತೆ ಆ ಬೆಳವಣಿಗೆ ಹೊಂದಿ ಆ ಮಗುವಾಗಿ ಮಾರ್ಪಾಡಾಗುತ್ತೆ ಮಕ್ಕಳೇ. ಆಮೇಲೆ ಇಲ್ಲಿ ಸ್ಪಷ್ಟ ಅದ ನೋಡಿ ಮಕ್ಕಳಲ್ಲಿ, ಈ ಒಂದು ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡು, ಇಲ್ಲದ ಮಕ್ಕಳೇ ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡು ಏನು ಮಾಡುತ್ತೆ ಆ ಡೆವಲಪ್ಮೆಂಟನ್ನು ನೋಡಿದ್ವಿ ಮಕ್ಕಳೇ. ಇಲ್ಲೇ ಅದ ಏನದ ಇಲ್ಲಿ ಈ ಒಂದು ಒಳಸ್ತರಿಗೆ ಅಂಟಿಕೊಂಡು ಅದು ಬೆಳವಣಿಗೆಯನ್ನು ಮುಂದುವರಿಸುತ್ತದೆ. ಆಮೇಲೆ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣ ಉಂಟಾಗುತ್ತದೆ. ಆಮೇಲೆ ಆ ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತೆ. ಇಲ್ಲೇ ಅಂದ್ಕೊಂಡಿದ ಮಕ್ಕಳ, ಇಲ್ಲೇ ಜರಾಯುವಿನ ಮೂಲಕ ತಾಯಿಯ ರಕ್ತದ ಮೂಲಕ ಏನು ಮಾಡುತ್ತೆ ಆ ಮಗುವಿಗೆ ಪೋಷಕಾಂಶ ದೊರಕುತ್ತೆ ಅದು. ಆಮೇಲೆ ಒಳಗಡೆ ಆ ಗರ್ಭಕೋಶದಲ್ಲಿ ಒಳಗಡೆ ಮಗು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಮಕ್ಕಳಿಗೆ ಟೋಟಲ್ ಆಗಿ ಯಾವ ರೀತಿ ಆ ಸುತ್ತಲೂ ಆ ಒಂದು ಯಾವ ರೀತಿ ಆ ಪೋಷಕಾಂಶದ ಒಂದು ಮಾಧ್ಯಮ ಅದ. ಆಮೇಲೆ ಇದು ಜರಾಯುವು ಮಕ್ಕಳು ಜರಾಯು ವಿಲ್ಲೈಗಳನ್ನು ಹೊಂದಿದ್ದು ಇವುಗಳು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಒದಗಿಸಲು ಹಾಗೂ ಬೆಳೆಯುವ ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ
ಪ್ಲಾಸೆಂಟಾದ ಮೂಲಕ ಹೊರಹಾಕಲು ಸಹಾಯವಾಗುತ್ತದೆ ಇಲ್ಲದ ಮಕ್ಕಳೇ. ಆಮೇಲೆ ಮಗುವು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಸಾಮಾನ್ಯವಾಗಿ ಎಷ್ಟು ದಿನಗಳ ಕಾಲ ಬೇಕನ್ನೋದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ಮಾಹಿತಿ ಮಕ್ಕಳೇ. 9 ತಿಂಗಳ 9 ದಿವಸ ಇರುವ ಮಕ್ಕಳೇ, ಅಥವಾ ಬಿಫೋರ್ ಉಂಟಾಗಬಹುದು. ಆಮೇಲೆ ಇಲ್ಲಿ ಮಕ್ಕಳೇ ಒಂದು ಕ್ವಶನ್ ಅದ ನಿಮಗೆ. ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ? ಅದು ಒಂದು ದಿನದವರೆಗೆ ಮಾತ್ರ ಬದುಕಿರುತ್ತದೆ ಮಕ್ಕಳೇ. ಅಂಡವು ಸಾಮಾನ್ಯವಾಗಿ ಆ ಒಂದು ಅಂಡಾಶಯದಿಂದ ಬಿಡುಗಡೆ ಆದಮೇಲೆ 1 ದಿವಸ ಮಾತ್ರ ಬದುಕಿರುತ್ತದೆ. ಆ ಅನಗತ್ಯವಾದ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದನ್ನ ಏನು ಹೇಳ್ತೀವಿ ಮಕ್ಕಳೇ? ಋತುಚಕ್ರ. ಅದಕ್ಕೆ ವೀರ್ಯಾಣು ದೊರಕಿದ್ರೆ ಸಾಮಾನ್ಯ ಏನು ಮಾಡ್ತಾರೆ, ಆ ಗರ್ಭಧಾರಣೆ ಉಂಟಾಗಿ ಜೈಗೋಟ್ ಫಾರ್ಮೇಷನ್ ಆಗುತ್ತೆ ಮಕ್ಕಳೇ. ಅಕಸ್ಮಾತ್ ಆ ಒಂದು ಸಮಯದಲ್ಲಿ ಅದಕ್ಕೆ ವೀರ್ಯಾಣು ದೊರಕದೇ ಇದ್ದರೆ ಏನಾಗುತ್ತೆ, ಅದು ಆ ಗರ್ಭಕೋಶ ಒಳಸ್ತ ನಿಧಾನ ಬಿರುಕು ಬಿಟ್ಟು ರಕ್ತ ಮೂಲಕ ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತೆ. ಇದನ್ನ ಮೆನ್ಸ್ಟ್ರೇಷನ್ ಅಥವಾ ಋತುಚಕ್ರ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇದು ಸಾಮಾನ್ಯವಾಗಿ 2 ರಿಂದ 8 ದಿನಗಳವರೆಗೂ ಸಹ ಮುಂದುವರಿಯುತ್ತದೆ. ಇದು ಆ ಒಂದು ವ್ಯಕ್ತಿಯ ದೇಹದ ಮೇಲೆ ಅವಲಂಬಿಸಿರುತ್ತೆ ಮಕ್ಕಳೇ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅದು ಇಲ್ಲೇ ಓವರಿಯದ ಮಕ್ಕಳೇ ಅಥವಾ ಅಂಡಾಶಯದ, ಆಮೇಲೆ ಓವ್ಯುಲೇಷನ್ ಬಿಡುಗಡೆ. ಹೌದು, ಇಲ್ಲಿ ಯಾವ ರೀತಿ ಮಕ್ಕಳೇ ಈ ಒಂದು ಇಲ್ಲಿ ಬಿದ್ದು ನೋಡಿ, ಇಲ್ಲ ಅದ ಮಕ್ಕಳೇ ಅದು. ಆಮೇಲೆ ಈ ಒಂದು ಸಂತಾನೋತ್ಪತ್ತಿ ಆರೋಗ್ಯ. ಯಾಕೆ ಈ ಒಂದು ಸಂತಾನೋತ್ಪತ್ತಿ ಆರೋಗ್ಯ ಮಕ್ಕಳೇ? ಇಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ನಮ್ಮ ದೇಹಕ್ಕೆ ರೋಗಗಳು ಬರ್ತವೆ, ಚರ್ಮಕ್ಕೆ ಇರಬಹುದು, ಆಮೇಲೆ ನಮ್ಮ ದೇಹದ ವಿವಿಧ ಭಾಗಗಳಿಗೆ ರೋಗಗಳು ಉಂಟಾಗ್ತವೆ. ಅದೇ ರೀತಿ ಈ ಪ್ರಜನನಾಂಗಗಳಿಗೂ ಸಹ ಆ ಒಂದು ರೋಗಗಳು ಬರುವ ಚಾನ್ಸಸ್ ಇರುತ್ತೆ ಮಕ್ಕಳೇ. ನಾವು ನಿಜವಾಗಿ ಅದು ಬಯಸಿಯೂ ಬಯಸದೆಯೂ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಲ್ಲಿ ಹಲವಾರು ಲೈಂಗಿಕ ರೋಗಗಳು ಸಹ ಹರಡಬಹುದು. ಅಥವಾ ಅದು ಈ ಉದಾಹರಣೆ ನೋಡಬಹುದು, ಗುನೋರಿಯಾ ಇರಬಹುದು, ಸಿಫಿಲಿಸ್ ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಹಾಗೂ ಪ್ರಜನನಾಂಗದ ಮೇಲೆ ಗುಳ್ಳೆಗಳು ಉಂಟಾಗಬಹುದು. ಗಂಡು ಮಕ್ಕಳು ನಾವು ಸುಲಭವಾಗಿ ಮತ್ತೇನು ಮಾಡೋದು, ಹತೋಟಿ ಮಾಡ್ಬೋದು. ಆದರೆ ಈ HIV ಅಂತಕ್ಕಂತಹ ಏಡ್ಸ್ಗಳಂತಹ, ಅದು HIV ಅನ್ನೋದು ವೈರಸ್ ಮಕ್ಕಳೇ. ಆ ಏಡ್ಸ್ ಅನ್ನೋದು ಒಂದು ರೋಗ. ಆ ಒಂದು ವೈರಸ್ನ ಸೋಂಕುಗಳು ಸಹ ಈ ಲೈಂಗಿಕ ಸಂಪರ್ಕದ ಮೂಲಕ ಉಂಟಾಗಬಹುದು. ಅದಕ್ಕೆ ಮಕ್ಕಳೇ ಈ ಒಂದು ಹಂತ ಅದಲ್ಲ, ಒಳ್ಳೆಯ ಒಂದು ಪ್ರಮುಖ ಹಂತ. ಈ ಒಂದು ಪೋಷಕರ ಸಲಹೆ ಮೇರೆಗೆ ಇರಬಹುದು, ನಿಮ್ಮ ಗುರುಗಳ ಸಹಾಯದ ಮೇರೆಗೆ ಕೆಲವೊಂದು ನೀವು ಮಾರ್ಗಗಳನ್ನು ಯಾವ ಮಾರ್ಗದಲ್ಲಿ ನಾವು ಸಾಗಬೇಕು ಎಂಬುದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಆಮೇಲೆ ಈ ಲೈಂಗಿಕ ಕ್ರಿಯೆ ವೇಳೆ ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ ಈ ಕಾಂಡೋಮನ್ನು ಅದು ಆ ಶಿಶ್ನವನ್ನು ಆವರಿಸುವ ಚೀಲಗಳ ಬಳಕೆಯಂತಹ ಅನೇಕ ರೋಗ ಹರಡುವಿಕೆಯನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲು ಸಹಾಯ ಮಾಡುತ್ತೆ ಮಕ್ಕಳೇ, ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ. ಆಮೇಲೆ ಈ ಗುನೋರಿಯಾ ನೋಡಿ ಮಕ್ಕಳೇ, ಗುನೋರಿಯಾ ಅದು ಆ ರೋಗದ ಲಕ್ಷಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದು ಯಾವುದೇ ಒಂದು ರೋಗಕ್ಕೆ ತನ್ನದೇ ಆದ ಲಕ್ಷಣಗಳು ಕಂಡು ಬರ್ತವೆ. ಆಮೇಲೆ ಮಕ್ಕಳೇ ಇಲ್ಲಿ ಗಮನಿಸ್ತಾ ಇದ್ದೀವಿ ಸಿಫಿಲಿಸ್, ಇವೆಲ್ಲ ಈ ಒಂದು ಲೈಂಗಿಕ ರೋಗಗಳು. ಅದು ಆಮೇಲೆ HIV ರಚನೆಯನ್ನು ನೀವು ಗಮನಿಸಿದ್ದೀವಿ ಮಕ್ಕಳೇ. ಹೌದು, ಒಂದು HIV ವೈರಸ್, ಈ ಒಂದು ಕೊರೋನಾ ವೈರಸ್ ಅದಲ್ಲ ಮಕ್ಕಳೇ, ಅದೇ ರೀತಿ ರಚನೆ ಇದೆ ನೋಡು, ಒಂದು ವರ್ತುಳಾಕಾರವಾಗಿ. ಆಮೇಲೆ ಅದರಲ್ಲಿ RNA ಇರುತ್ತೆ, ಟ್ರಾನ್ಸ್ಕ್ರಿಪ್ಟೇಸ್ ಕಿಣ್ವಗಳಿರ್ತವೆ. ಯಾಕಂದರೆ ಆ DNA ಕಂಡು ಬರೋದಿಲ್ಲ ಮಕ್ಕಳೇ, ಸಾಮಾನ್ಯವಾಗಿ ಈ ಒಂದು RNA ಮಾತ್ರ ಕಂಡು ಬರುತ್ತೆ. ಆಮೇಲೆ ಈ ಗರ್ಭಧಾರಣೆಯನ್ನು ತಡೆಯಲು ಇರುವ ವಿಧಾನಗಳು. ಯಾಕೆ ಸಾಮಾನ್ಯವಾಗಿ ಈ ವಿಧಾನಗಳು ಇವತ್ತು ದಿವಸ ಅವಶ್ಯಕತೆ ಅದ? ಅಥವಾ ನಾವು ಮಕ್ಕಳೇ ಈ ದಂಪತಿಗಳು ಸಹ ಆ ಒಂದು ಮಗು ಆದಮೇಲೆ ಇನ್ನೊಂದು ಮಗು ಅವರಿಗೆ ಅವಶ್ಯಕತೆ ಅದಪ್ಪ ಅಂದರೆ ಆ ಒಂದು ಸಮಯದಲ್ಲಿಯೂ ಸಹ ಕೆಲವೊಂದು ಸರಿ ಈ ಒಂದು ಗರ್ಭಧಾರಣೆ ತಡೆಯಲು ಕೆಲವು ವಿಧಾನಗಳನ್ನು ಅನುಸರಿಸ್ತಾರೆ. ಈ ಸಾಮಾನ್ಯವಾಗಿ ವೀರ್ಯಾಣುವು ಅಂಡಾಣುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡುವುದು, ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು, ಆಮೇಲೆ ಮಾತ್ರೆಗಳ ಮೂಲಕ ದೇಹದ ಹಾರ್ಮೋನ್ಗಳ ಸಮತೋಲನವನ್ನು ಬದಲಾಯಿಸುವುದು. ಇದನ್ನು ಮಕ್ಕಳೇ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೀವು ನಿಮ್ಮ
ತಾಯಿಯನ್ನು ಕೇಳಿಕೊಂಡು ಸ್ವಲ್ಪ ಇಂಥ ವಿಷಯವನ್ನು ನೀವು ತಿಳ್ಕೊಳ್ಳಿಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರು ನಿಮಗೆ ಕೊಡ್ತಾರೆ ಮಕ್ಕಳೇ. ಆಮೇಲೆ ಈ ಗರ್ಭ ನಿರೋಧಕ ಸಾಧನಗಳಾದ ಈ ಹೆಣ್ಣು ಮಕ್ಕಳಲ್ಲಿ ವಂಕಿ ಅಥವಾ ಕಾಪರ್ಟಿ ಅಂತಕ್ಕಂತಹ ವಸ್ತುವನ್ನು ಅಳವಡಿಸುವುದು. ಆಮೇಲೆ ಒಂದು ಶಸ್ತ್ರಚಿಕಿತ್ಸೆಯ ಮೂಲಕನೂ ಏನು ಮಾಡೋ ಮಕ್ಕಳೇ ಆ ಬೇಡವಾದ ಗರ್ಭವನ್ನು ತೆಗೆದುಹಾಕುವುದು. ಆಮೇಲೆ ಗರ್ಭ ನಿರೋಧತೆ, ಈ ಕಾಂಡೋಮ್ ಅಥವಾ ಯೋನಿ ಚೀಲ ಧರಿಸುವುದು. ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ ಕಾಂಡೋಮ್ ಮಕ್ಕಳ, ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಯೋನಿ ಚೀಲ ಅಂತ ಹೇಳ್ತೀವಿ. ಆಮೇಲೆ ಗರ್ಭ ನಿರೋಧಕತೆ, ಈ ಮಾತ್ರೆಗಳ ಸೇವನೆ ಮಕ್ಕಳೇ. ಆದರೆ ಈ ಮಾತ್ರೆಗಳ ಸೇವನೆಯ ಮೂಲಕ ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ನ ಸಮತೋಲನವನ್ನು ಬದಲಾಯಿಸಬಹುದು. ಅದಕ್ಕೆ ನೀವು ನಿಮ್ಮ ಪೋಷಕರ ಸಲಹೆ ಇಲ್ಲದೆ ಅಥವಾ ಡಾಕ್ಟರ್ಗಳ ಸಲಹೆ ಇಲ್ಲದೆ ಯಾವುದೇ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ನಮ್ಮ ದೇಹಕ್ಕೆ ಹಾನಿಕಾರಕ. ಇದು ಒಂದೇ ವಿಷಯ ಅಲ್ಲ ಮಕ್ಕಳೇ. ನಾವು ಸಿಂಪಲ್ಲಾಗಿ ಒಂದು ನೆಗಡಿ ಬಂದರೆ ಇರಬಹುದು, ಯಾವುದೇ ನಮ್ಮ ದೇಹದಲ್ಲಿ ಅಸಮತೋಲನ ಉಂಟಾದರೆ ಆ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ರೂಢಿ ಇರುತ್ತೆ. ಅದನ್ನು ಆದಷ್ಟು ನಾವು ಏನು ಮಾಡಬೇಕು ಮಕ್ಕಳ, ಕಡಿಮೆ ಮಾಡಬೇಕು. ಇದು ಅಡ್ಡ ಪರಿಣಾಮವನ್ನು ಸಹ ಉಂಟು ಮಾಡಬಹುದು. ಮುಂದೆ ಮಕ್ಕಳ ದಂಪತಿಗಳಲ್ಲಿ ಆ ಮಕ್ಕಳು ಆಗುವ ಚಾನ್ಸಸ್ ಬಹಳ ರೇರ್ ಮಕ್ಕಳೇ. ಇನ್ನು ಒಂದು 4-5 ವರ್ಷ ಈ ಮಾತ್ರೆಗಳನ್ನು ತೆಗೆದುಕೊಳ್ತಕ್ಕಂಥ ಹವ್ಯಾಸವನ್ನು ಬಳಸ್ಕೊಂಡ್ಬಿಟ್ರೆ ಮಕ್ಕಳು ಇದು ಮುಂದೆ ನಿಮಗೆ ದೊಡ್ಡವರಾದ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಈ ಒಂದು ಗರ್ಭ ನಿರೋಧಕತೆ, ವಂಕಿ ಅಥವಾ ಕಾಪರ್ಟಿ ಅಳವಡಿಸುವಿಕೆ, ಇದು ವಿಷಯವನ್ನು ನಿಮ್ಮ ಮಕ್ಕಳ ನಿಮ್ಮ ತಾಯಿಯ ಮುಖ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಶಾರ್ಟಾಗಿ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಈ ಗರ್ಭಧಾರಣೆಯನ್ನು ತಡೆಯಲು ಕಾಪರ್ಟಿಯನ್ನು ಬಳಸಿರಬಹುದು, ಅಥವಾ ಈ ಕೆರಳುವಿಕೆಯಿಂದಾಗಿ ಅಥವಾ ಇರಿಟೇಷನ್ ಆಫ್ ದ ಯೂರಿಟೇಸ್ ಅಂತಕ್ಕಂತಹ ಪದವನ್ನು ಬಳಸ್ತೀವಿ ಮಕ್ಕಳೇ. ಆಮೇಲೆ ಇವುಗಳನ್ನ ರಚನೆಯನ್ನು ಗಮನಿಸ್ತಾ ನಿಮಗೆ ಗೊತ್ತಾಗುತ್ತೆ. ಈ ಚಿತ್ರಣಗಳು ನಿಮ್ಮ ಬುಕ್ದಲ್ಲಿ ಕೊಟ್ಟಿಲ್ಲ ಮಕ್ಕಳೇ, ಅದಕ್ಕೆ ಸ್ವಲ್ಪ ನಾನು ಕಾಪರ್ಟಿ ಹೆಸರು ಹೆಂಗೈತೆ ನೋಡಿ ಮಕ್ಕಳೇ, ಆ ಟಿ ಶೇಪ್ ಆಕಾರ ಇರುವುದರಿಂದ ಅದಕ್ಕೆ ಏನು ಪದ ಬಂತು, ಕಾಪರ್ಟಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಆಮೇಲೆ ಈ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು ಮಕ್ಕಳೇ. ಸಾಮಾನ್ಯವಾಗಿ ಈ ಒಂದು ಮಗುನೋ 2 ಮಗು ಆದಮೇಲೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗತ್ತೆ ಮಕ್ಕಳೇ. ಇಲ್ಲಿ 2 ಈ ಗಂಡು ಮಕ್ಕಳಲ್ಲಿ ಮಾಡಬಹುದು, ಹೆಣ್ಣು ಮಕ್ಕಳಲ್ಲಿ ಕೂಡ ಆ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು ಮಕ್ಕಳೇ. ಈ ಅಂಡಾಣು ಅಥವಾ ವೀರ್ಯಾಣು ಬಿಡುಗಡೆಯಾಗದಂತೆ ತಡೆಯುಂಟು ಮಾಡಲು ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಬಹುದು. ಈಗ ತಾನು ಹೇಳಿದ್ನಲ್ಲ ಮಕ್ಕಳು, ನಾನು ಅಂದ್ರೇನು ಇಬ್ಬರಲ್ಲಿ ಈ ಒಂದು ವಿಧಾನವನ್ನು ಬಳಸಬಹುದು. ಈ ಬೇಡವಾದ ಗರ್ಭವನ್ನು ತೆಗೆದು ಹಾಕಲು ಸಹ ಶಸ್ತ್ರಚಿಕಿತ್ಸೆಯನ್ನು ಬಳಸಲಾಗುತ್ತೆ. ಅದು ಆಮೇಲೆ ಮಕ್ಕಳೇ ಕೊನೆಯದಾಗಿ ಈ ಭ್ರೂಣಕ್ಕೆ ಭ್ರೂಣ ಹತ್ಯೆ ಹಾಗೂ ಲಿಂಗಾನುಪಾತ, ಇದೆಲ್ಲರೂ ಕೇಳಿದ್ರು ಮಕ್ಕಳೇ. ಇವತ್ತು ದಿವಸ ಮಕ್ಕಳೇ ಅದು ಈ ಭ್ರೂಣ ಹತ್ಯೆ ಒಂದು ಮಹಾಪಾಪ ಅಂತಕ್ಕಂತಹ ಕಾನ್ಸೆಪ್ಟನ್ನು ಎಲ್ಲರೂ ಕೂಡ ನಾವು ಕೇಳಿದ್ದೀವಿ. ಆದರೆ ಕೊನೆಯದಾಗಿ ಇದು ಕೂಡ ನಮಗೆ ತಿಳ್ಕೋಬೇಕು. ಈಗ ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಕಾನೂನಾತ್ಮಕವಾಗಿ ನಿಷೇಧಿಸಿದ ಬಳಿಕವೂ ವಿವೇಚನಾರಹಿತ ಹೆಣ್ಣು ಭ್ರೂಣ ಹತ್ಯೆಯಿಂದಾಗಿ ನಮ್ಮ ಸಮಾಜದ ಕೆಲವು ಭಾಗಗಳಲ್ಲಿ ಮಕ್ಕಳ ಲಿಂಗಾನುಪಾತವು ತೀವ್ರಗತಿಯಲ್ಲಿ ಕುಸಿಯುತ್ತಿದೆ. ಮಕ್ಕಳೇ ಗೊತ್ತಿರಲಿ, ನೀವು ಗಂಡು ಮಕ್ಕಳು ಸ್ವಲ್ಪ ಇದನ್ನು ಸರಿಯಾಗಿ ಕೇಳಬೇಕು. ಇದೇ ರೀತಿ ಮುಂದುವರೆದ್ರೆ ಆ ಒಂದು ಪರಿಸರದಲ್ಲಿ ಏನಾಗುತ್ತೆ, ಮುಂದೆ ನಾವು ಮದುವೆ ಮಾಡಿಕೊಳ್ಳದೆ ಹಾಗೆ ಇರಬೇಕಾಗುತ್ತೆ ಮಕ್ಕಳು. ಯಾಕೆ ಹೇಳಿ ನೋಡೋಣ, ಹೆಣ್ಣು ಮಕ್ಕಳ ಸಂಖ್ಯೆ ಇತ್ತೀಚೆಗೆ ಕೆಲವೊಂದು ಜಿಲ್ಲೆಗಳು, ನಮ್ಮ ರಾಜ್ಯದಲ್ಲೇ ಕೆಲವೊಂದು ಜಿಲ್ಲೆಯಲ್ಲಿ ಸಾಕಷ್ಟು ಕುಸಿತ ಉಂಟಾಗಲಿರುತ್ತದೆ. ಆದರೆ ಆ ಹೆಣ್ಣು ಮಕ್ಕಳ ಮಹತ್ವ ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನೀವು ಸ್ವಲ್ಪ ಬೇರೆ ಬೇರೆ ಆ ಒಂದು ಮಾಧ್ಯಮಗಳ ಅದು ಈ ಮ್ಯಾಗ್ಝಿನ್ಸ್ ಮುಖಾಂತರ ಅಥವಾ ಬೇರೆ ಬೇರೆ ನಿಮ್ಮ ಸುತ್ತಮುತ್ತಲಿನ ಪೋಷಕರ ಸಹಾಯದಿಂದ ಆ ಒಂದು ಮಾಹಿತಿಯನ್ನು ಇನ್ನೂ ಹೆಚ್ಚಿನದಾಗಿ ಪಡೆದುಕೊಳ್ಳಿ ಮಕ್ಕಳೇ. ಆಮೇಲೆ ನಾವೆಲ್ಲರೂ ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳ ಲಿಂಗಾನುಪಾತ ಸಮನಾಗಿರುವಂತೆ ನೋಡಿಕೊಳ್ಳಲೇಬೇಕು. ಸರ್, ನಾವಿನ್ನೂ ಸಣ್ಣವರಿದ್ದೀವಿ, ನಮಗೆ ಯಾಕೆ ಈ ವಿಷಯ? ಮಕ್ಕಳೇ, ಈಗ ನೀವು ಪ್ರೌಢಾವಸ್ಥೆಯನ್ನು ತಲುಪಿದ್ದೀರಿ. ಅನೇಕ ಬದಲಾವಣೆಗಳು ನಿಮ್ಮ ದೇಹದಲ್ಲಿ ಉಂಟಾಗ್ತವೆ. ಆ ಒಂದು ಬದಲಾವಣೆಗಳಿಗೆ ನೀವು ಅಂಜಿಕೊಳ್ಳದೆ ಮುನ್ನುಗ್ಗಬೇಕು ಮಕ್ಕಳೇ. ಹೌದು, ಸುಮ್ಮನೆ ಏನಪ್ಪ ಈ ಥರ ಆತಲ್ಲ ನಮಗೆ ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ ಮಕ್ಕಳೇ.
ಈ ಒಂದು ವಿಷಯದ ಮೂಲಕ ನಿಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಚಿತ್ರಣದ ಸಹಾಯದಿಂದ ನಾವು ಏನು ಮಾಡಿದ್ದೀವಿ, ಅದು ಅನೇಕ ವಿಷಯವನ್ನು ಆ ಸಂತಾನೋತ್ಪತ್ತಿ, ಅದು ಮಾನವನಲ್ಲಿ ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಮಕ್ಕಳೇ. ಆಮೇಲೆ ಇಲ್ಲಿ ಇಷ್ಟೆಲ್ಲ ವಿಷಯದ ಮೇಲೆ ಸ್ವಲ್ಪ ನಿಮಗೆ ಎಕ್ಸಾಮ್ಗೆ ಯಾವ ಕ್ವಶನ್ಸ್ ಬರಬಹುದು ಚಾನ್ಸಸ್ ಮಕ್ಕಳು, ಅದನ್ನು ಕೂಡ ನಿಮಗೆ ಅವಾಗ ಹೇಳ್ತಿರ್ತೇನೆ ನಾನು. ಅದು ಇಲ್ಲಿ 2 ಚಿತ್ರ ನೋಡಿದ್ವಿ ಮಕ್ಕಳೇ ನಾವು, ಯಾವುದು ಹೆಣ್ಣು ಹಾಗೂ ಗಂಡು ಸಂತಾನೋತ್ಪತ್ತಿ ವ್ಯೂಹ. ಸಾಮಾನ್ಯವಾಗಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಮಕ್ಕಳೇ. ಗಂಡು ಸಂತಾನೋತ್ಪತ್ತಿ ವ್ಯೂಹ ಕೇಳೋದು ಬಹಳ ರೇರ್ ಮಕ್ಕಳೇ. ಓಕೆ, ಆಮೇಲೆ ಮಕ್ಕಳೇ ನಿಮ್ಮ ಟೆಕ್ಸ್ಟ್ ಬುಕ್ ಇರತಕ್ಕಂತಹ ಪ್ರಶ್ನೆಗಳನ್ನು ಈ ನಿಮಗೆ ಪೇಜ್ ನಂಬರ್ ಮಕ್ಕಳೇ 62ರಲ್ಲಿ ಏನವ ಪ್ರಶ್ನೆಗಳವ. ಆ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ರೆಡಿ ಮಾಡಿ. ಅಕಸ್ಮಾತ್ ಈ ಡೌಟ್ಸ್ ಇದ್ದರೆ ಮಕ್ಕಳೇ ನೀವು ಕಾಲ್ ಮಾಡ್ಬೋದು, ಅಥವಾ ಸ್ಕೂಲಿಗೆ ಬಂದಾಗ ನನ್ನನ್ನು ಭೇಟಿಯಾಗಿ ಅವುಗಳಿಗೆ ಉತ್ತರವನ್ನು ಪಡಿಬೋದು ಮಕ್ಕಳೇ. ಅರ್ಥ ಆಗ್ತಾನೆ ಹೇಳೋದು. ಸಾಮಾನ್ಯವಾಗಿ ನಿಮಗೆ ನೋಟ್ಸನ್ನು ಕೂಡ ಆಯ್ತು ಮಕ್ಕಳು. ಇದರ ಜೊತೆಗೆ ಆ ವಿವರಣೆ ಕೇಳುವುದರೊಂದಿಗೆ ಆ ನೋಟ್ಸನ್ನು ಕೂಡ ನೀವು ನಿಮಗೆ ಈ ಒಂದು ಪಾಠದ ಮೂಲಕ ಆ ನೋಟ್ಸನ್ನು ರೆಡಿ ಮಾಡ್ಬೋದು ಮಕ್ಕಳೇ. ಈ ಪಾಯಿಂಟ್ಸ್ ಇದ್ರೆ ಸಾಕು ನಿಮಗೆ. ಈ ಪಾಯಿಂಟ್ಸನ್ನು ಬಿಟ್ಟು ಬೇರೆ ವಿಷಯ ಕೇಳೋದು ಬಹಳ ಕಡಿಮೆ ಮಕ್ಕಳೇ. ಓಕೆ, ಆಮೇಲೆ ಮಕ್ಕಳೇ ಈ ಅಧ್ಯಾಯ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಆ ಮುಂದಿನ ಅವಧಿಯಲ್ಲಿ ಮಕ್ಕಳೇ ಮತ್ತೆ ಕೆಮಿಸ್ಟ್ರಿ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಓಕೆ, ಎಲ್ಲರಿಗೂ ಧನ್ಯವಾದ.